ಸಿಲಿಕಾನ್ ಸಿಟಿಯ ರೈಲ್ವೆ ನಿಲ್ದಾಣದಲ್ಲಿ ಪಾರ್ಕಿಂಗ್ ದಂಧೆ ಜೋರಾಗಿದೆ. ಪಾರ್ಕಿಂಗ್ ಮಾಡಿಲ್ಲ ಅಂದ್ರೂ ಕೂಡ ದುಡ್ಡು ಕೊಡಲೇಬೇಕಂತೆ. ಇಲ್ಲ ಅಂದ್ರೆ ಚಾಲಕರಿಗೆ ಪಾರ್ಕಿಂಗ್ ಲಾಟ್ ಹುಡುಗರು ಹಲ್ಲೆ ಮಾಡುವ ಆರೋಪಗಳು ಕೇಳಿಬಂದಿದೆ. ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಪಾರ್ಕಿಂಗ್ ಲಾಟ್ ನಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ದುಪ್ಪಟ್ಟು ಹಣ ಕೇಳ್ತಾರೆ ಅಂತ ಆರೋಪಗಳಿತ್ತು. ಆದ್ರೆ ಇದೀಗ ಹೊಸ ಬಿಸ್ನೆಸ್ ಒಂದನ್ನ ಪಾರ್ಕಿಂಗ್ ನಲ್ಲಿ ಕೆಲಸ ಮಾಡೋ ಹುಡುಗರು ಶುರು ಮಾಡ್ಕೊಂಡಿದ್ದಾರೆ. ಗಾಡಿ ಪಾರ್ಕ್ ಮಾಡ್ಲಿ ಇಲ್ಲ ಡ್ರಾಪ್ ಮಾಡಿ ವಾಪಸ್ ಆಗ್ಲಿ, ಆದ್ರೂ ಕೂಡ ಪೇಮೆಂಟ್ ಮಾಡಬೇಕು ಅಂತ ಪಟ್ಟು ಹಿಡಿದು ಹೊಸ ದಂಧೆಯನ್ನೇ ಶುರು ಮಾಡ್ಕೊಂಡಿದ್ದಾರೆ. ಸರ್, ಸಮಸ್ಯೆ ಏನಂದ್ರೆ ಈಗ ಎಲ್ಲ ಬೆಂಗಳೂರಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಏನು ಮಾಡ್ತಾರೆ, ಈ ಥರ ಟೆಂಪೋ ಟ್ರಾವೆಲರು ಮಿನಿ ಬಸ್ ಹೋದರೆ ಇಮಿಡಿಯೇಟು ಕಸ್ಟಮರ್ನ ಡ್ರಾಪ್ ಮಾಡೋದಕ್ಕೆ ಮುಂಚೆನೇ 200 ರೂಪಾಯಿ ಎಂಟ್ರಿ ಫೀಸ್ ಕೊಡಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ನಾವು ಪಾರ್ಕ್ ಮಾಡಲ್ಲ, ಪಾರ್ಕಿಂಗ್ ಮಾಡಿದರೆ ಅವ್ರ ಅಮೌಂಟ್ ಕೇಳಲಿ. ಇವರು ಹೋಗಿ ಇಮಿಡಿಯೇಟ್ ಡ್ರಾಪ್ ಮಾಡಿದ ತಕ್ಷಣ ಇವರು 200 ರೂಪಾಯಿ ಕೊಡಿ, 300 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅಂತ ದುಡ್ಡು ಕೇಳ್ತಾರೆ. ಇದು ಕಾನೂನು ರೀತಿ ಅಪರಾಧ, ಪಬ್ಲಿಕ್ ಅಫೆನ್ಸ್. ಇದು ಯಾವುದೇ ರೂಲ್ಸ್ ಇಲ್ಲ ಇದು ಅಲ್ವಾ. ಇದ್ರ ಸಂಬಂಧಪಟ್ಟಾಗೆ ಲಾಸ್ಟ್ ಟೈಮ್ SMETಲಿ ಒಂದು ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಸ್ಟೇಷನ್ಗೆಲ್ಲ ಹೋಗಿ MLC ಮಾಡಿ ಕಂಪ್ಲೇಂಟ್ ಕೊಡೋಕೆ ಹೋದ್ರು, ತಗೋತಾ ಇಲ್ಲ ಅವರು. ಸ್ಥಳೀಯ ಟ್ರಾಫಿಕ್ ಪೊಲೀಸರು, ರೈಲ್ವೆ ಪೊಲೀಸರು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸಾಥ್ ಕೊಟ್ಬಿಟ್ಟು ಅವರೇ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ಹೌದು, ಯಶವಂತಪುರ ಹಾಗೂ ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣಗಳಲ್ಲಿ ಹೊಸ ದಂಧೆ ಶುರುವಾಗಿದೆ. TT ಹಾಗೂ ಮಿನಿ ಬಸ್ಗಳು ರೈಲ್ವೆ ನಿಲ್ದಾಣಕ್ಕೆ ಪ್ರಯಾಣಿಕರು ಡ್ರಾಪ್ ಮಾಡಲು ಹೋಗಬೇಕಾದ್ರೂ ಹಣ ನೀಡುವಂತೆ ಕೆಲ ಪಾರ್ಕಿಂಗ್ ಸಿಬ್ಬಂದಿ ಒತ್ತಾಯ ಮಾಡ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅಂತಿರೋದು ಕೆಲ ವಿಡಿಯೋಗಳು. ದುಡ್ಡು ನೀಡಿಲ್ಲ ಅಂದ್ರೆ ಚಾಲಕರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ, ಚಾಲಕರಿಗೆ ಮನಸ್ಸೋ ಇಚ್ಛೆ ತಳಿಸ್ತಿದ್ದಾರಂತೆ. ಹೀಗಾಗಿ ಕೆಲ ಚಾಲಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ದೂರು ದಾಖಲಿಸಿದ್ದಾರೆ. ಇವತ್ತು ಯಶವಂತಪುರ ರೈಲ್ವೆ ಸ್ಟೇಷನ್ ನೋಡಿ, ಹೋಗಿದ ತಕ್ಷಣ ಇನ್ನು ಕಸ್ಟಮರ್ ಡೋರೇ ತೆಗ್ದಿಲ್ಲ. ಕೊಡಲೇಬೇಕು, ನೀವು ದುಡ್ಡು ಕೊಡಲಿಲ್ಲ ಅಂದರೆ ನಾವು ಬಿಡಲ್ಲ ನಿಮ್ಮ ಗಾಡಿ, ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಹೊಡೆಯೋಕ್ಕೆ ಬಂದಿದ್ದಾನೆ. ಅಲ್ಲಿಂದ ನಾನು ಹೆಂಗೋ ತಪ್ಪಿಸ್ಕೊಂಡು ಬಂದರು. ಯಶವಂತಪುರ ಸರ್ಕಲಲ್ಲಿ ಬಂದು ನನ್ನ ಆಟೋದಲ್ಲಿ ಬಂದು ಅಡ್ಡ ಹಾಕ್ಕೊಂಡಿದ್ದಾರೆ ಅವ್ರ ಕಡೆಯವರು. ಇದು ಕಾನೂನು ರೀತಿ ಅಪರಾಧ. ಯಾಕೆಂದರೆ ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲ ರೀತಿ ಇದು ಮಾಡ್ತೀವಿ. ಇವಾಗ ಎಲ್ಲ ಜೀವನ ಮಾಡೋದೇ ಕಷ್ಟ ಐತೆ. ಟೂರಿಸ್ಟ್ ಕಡೆ ಅಂದರೆ ಬಿಸ್ನೆಸ್ಗಳೇ ಇಲ್ಲ. ಅಂಥದ್ರಲ್ಲಿ ಇವರು 200 ರೂಪಾಯಿ ಕೊಡಿ, 300 ರೂಪಾಯಿ ಕೊಡಿ ಅಂತ ಕೇಳ್ತಾರಲ್ಲ, ಕೊಡಲಿ, ನಾವು ರಿಸಿಪ್ಟ್ ಕೊಡ್ತೀವಿ. ರಿಸಿಪ್ಟ್ ಕೊಡಿ, ದುಡ್ಡು ಕೇಳಿ. ರಿಸಿಪ್ಟೇ ಇಲ್ಲ ಅಂದರೆ ನಾವು ಟ್ರಾವೆಲ್ಸ್ ಅವ್ರಿಗೆ ಎಲ್ಲರಿಗೂ ಸಬ್ಮಿಟ್ ಮಾಡಬೇಕಾಗುತ್ತೆ. ನಾವು ಎಲ್ಲಿಂದ ಕೊಡಬೇಕು ಇವ್ರಿಗೆ? ನಮ್ಮ ಜೀವನನೇ ಕಷ್ಟ ಆಗಿದೆ. ದಯವಿಟ್ಟು ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಟ್ನಲ್ಲಿ ಪಾರ್ಕಿಂಗ್ ದಂಧೆ ಚಾಲಕರಿಗೆ ತಲೆನೋವಾಗಿದ್ರೆ ಎತ್ತ ಎಲ್ಲ ಗೊತ್ತಿದ್ರು ಪೊಲೀಸರು ಸುಮ್ಮನಿರೋದು ಮಾತ್ರ ವೈಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.